ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಪುಣ್ಯ ಕಾರ್ಯಗಳಿಗೆ ಸಹಾಯ ಹಸ್ತ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಗಣೇಶ್ ನುಡಿ. ಚಿಂತಾಮಣಿಯಿಂದ ತಿರುಪತಿಗೆ 10 ಟನ್ ತರಕಾರಿ ರವಾನೆ. ಸಹಕಾರ ನೀಡುತ್ತಿರುವ ಭಕ್ತಾದಿಗಳಿಗೆ ಗಣ್ಯರಿಂದ ಅಭಿನಂದನೆ. ತಿರುಪತಿ ತಿರುಮಲದ ದೇಗುಲದಲ್ಲಿ ಪ್ರತಿದಿನವೂ ನಡೆಯುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ಚಿಂತಾಮಣಿ ತಾಲೂಕಿನಿಂದ ಭಕ್ತಾದಿಗಳು ಉಚಿತವಾಗಿ ಆಹಾರ ಪದಾರ್ಥಗಳು, ತರಕಾರಿಗಳು ಹಾಗೂ ಇನ್ನಿತರೆ ಅಗತ್ಯ ಸಾಮಗ್ರಿಗಳನ್ನು ಕಳುಹಿಸಿಕೊಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಹಾಯಕ ಆಡಳಿತ ಅಧಿಕಾರಿಯಾದ ಗಣೇಶ್ ರವರು ತಿಳಿಸಿದರು. ಚಿಂತಾಮಣಿ ನಗರದ KR ಬಡಾವಣೆಯಿಂದ ತಿರುಪತಿಗೆ ತರಕಾರಿಯನ್ನು ಕಳುಹಿಸಿಕೊಡುವ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂತಹ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಹಸ್ತ ನೀಡಿದಲ್ಲಿ ಮತ್ತಷ್ಟು ಸೇವೆ ಮಾಡಲು ಸಾಧ್ಯವಾಗುವುದೆಂದು ನುಡಿದರು. ಭಗವಂತನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ಕೆ ನೆರವು ನೀಡುತ್ತಿರುವ ಭಕ್ತಾದಿಗಳು ತಮ್ಮ ದೈವ ಸೇವೆಯನ್ನು ಮುಂದುವರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಮಾಜಿ ನಗರಸಭಾ ಸದಸ್ಯರಾದ S ಸುಬ್ರಹ್ಮಣ್ಯಂ ಸ್ವಾಮಿರವರು ಮಾತನಾಡಿ, ಶ್ರೀ ವೆಂಕಟರಮಣ ಸ್ವಾಮಿಯವರ ಕೃಪೆಯಿಂದಾಗಿ ಇಂದು 165ನೇ ತರಕಾರಿ ಲೋಡ್ ತಿರುಪತಿಗೆ ಕಳುಹಿಸಿಕೊಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಶ್ರಾವಣ ಮಾಸ ಆರಂಭವಾದ ಮೇಲೆ 1 ವಾರದ ಒಳಗೆ ಮತ್ತೆ 2ನೇ ಬಾರಿಗೆ 1 ಲಾರಿ ಲೋಡ್ ತರಕಾರಿ ಕಳುಹಿಸಿಕೊಡುವಂತಹ ಸೌಭಾಗ್ಯವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆಂದು ಹೇಳಿದರು. ದೇವರ ನೈವೇದ್ಯಕ್ಕಾಗಿ ಅವರೆಕಾಳು ಬೇಕು ಎಂಬ ಸಂದೇಶ ದೇವಸ್ಥಾನದ ವತಿಯಿಂದ ಬಂದಿದ್ದು, ಇದರ ಹಿನ್ನೆಲೆಯಲ್ಲಿ ದಾನಿಗಳ ಸಹಕಾರದಿಂದ 3/4 ಟನ್ ಅವರೆಕಾಳನ್ನು ಸಹ ತರಕಾರಿಯೊಂದಿಗೆ ಕಳುಹಿಸುತ್ತಿರುವುದಾಗಿ ನುಡಿದರು. ಪುಣ್ಯ ಕಾರ್ಯಕ್ಕೆ ಸಹಕಾರ ನೀಡುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರು ಆದ ಅಗ್ರಹಾರ T ಶ್ರೀನಿವಾಸರವರು ಮಾತನಾಡಿ, ಇಂದು ಸುಮಾರು 10 ಟನ್ನಿಗೂ ಹೆಚ್ಚು ತರಕಾರಿಯನ್ನು ಕಳುಹಿಸುತ್ತಿರುವುದಾಗಿ ತಿಳಿಸಿ ದಾನಿಗಳಿಗೆ ದೇವರು ಒಳಿತು ಮಾಡಲೆಂದು ಪ್ರಾರ್ಥಿಸಿದರು. ತರಕಾರಿ ಹೊತ್ತ TTD ವಾಹನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನೆರೆದಿದ್ದ ಭಕ್ತ ಜನರಿಗೆ ದೇವರ ಪ್ರಸಾದವನ್ನು ಸಹ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ N ಮಂಜುನಾಥ್, ವೆಂಕಟರೆಡ್ಡಿ, ಚೌಡರೆಡ್ಡಿ, ವೆರೈಟಿ ಚನ್ನಕೃಷ್ಣಪ್ಪ, ಹೋಟೆಲ್ ಅಶೋಕ್, ANR ಲೋಕೇಶ್, ಹೋಟೆಲ್ ಶಿವಾಜಿ, ಕೊತ್ತಿಮೀರಿ ಕಮಿಷನ್ ಏಜೆಂಟ್ ಮಹೇಶ್, ಶಾಂಭವಿ ಸ್ಟೋರ್ ಗ್ರೂಪ್ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ತಿರುಮಲ ತಿರುಪತಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಪ್ರತಿದಿನ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಇಂತಹ ಮಹಾಪುಣ್ಯ ಕಾರ್ಯಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಅನ್ನ ಸಂತರ್ಪಣೆಗಾಗಿ ಆಹಾರ ಪದಾರ್ಥಗಳು, ತರಕಾರಿಗಳು, ಬೇಳೆಕಾಳುಗಳು ಮತ್ತು ಅನೇಕ ದಿನಸಿ ಸಾಮಗ್ರಿಗಳನ್ನು ನಮ್ಮ ಚಿಂತಾಮಣಿ ನಗರದ ಹಿರಿಯ ನಾಗರಿಕರಾದ ಸುಬ್ರಹ್ಮಣ್ಯಂ ಸ್ವಾಮಿಗಳು ಮತ್ತು T ಶ್ರೀನಿವಾಸ ಅಣ್ಣ ಅವರ ನೇತೃತ್ವದಲ್ಲಿ ಸ್ವಾಮಿಗಳ ಸೇವೆಗಾಗಿ ಕಳಿಸಿಕೊಟ್ಟಿರುವುದು ನಮಗೆಲ್ಲರಿಗೂ ಒಂಥರ ಚಿಂತಾಮಣಿ ತಾಲೂಕಿಗೆ ಹೆಮ್ಮೆಯ ವಿಚಾರ. ಇಂತಹ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನೂ ಸಹಾಯಸ್ತ ನೀಡಿದಲ್ಲಿ ಇನ್ನೂ ಉತ್ತಮವಾಗಿ ದೇವರ ಸೇವೆಗಾಗಿ ಆಹಾರ ಸಾಮಗ್ರಿಗಳನ್ನು ಕಳಿಸ್ಕೊಡೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಕಾರ್ಯವನ್ನು ಎಲ್ಲರೂ ಇತರ ಮುಂದುವರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೋರಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಗಳಾಗಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ತುಂಬ ನಾನು ಕೃತಜ್ಞತೆಗಳನ್ನು ಸ್ವಾಮಿಗಳಿಗೆ ಮತ್ತು ಸೀನಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸೇವಾ ಕಾರ್ಯಗಳು ಹೇಗೆ ಮುಂದುವರಿಲಿ ಅಂತ ಹಾರೈಸ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಎನಿಸ್ಕೊಂಡಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತಿರುಮಲ ಇವರ ಒಂದು ಕೃಪೆಯಿಂದ ಈ ದಿನ ಚಿಂತಾಮಣಿ ನಗರದಿಂದ 165ನೇ ತರಕಾರಿ ಲೋಡು ದೇವರ ಸೇವೆಗೆ ತಿರುಮಲಕ್ಕೆ ಹೋಗ್ತಾ ಇದೆ. ಶ್ರಾವಣ ಮಾಸ ಪ್ರಾರಂಭ ಆದಮೇಲೆ 1 ವಾರದ ಒಳಗಾಗಿ 2ನೇ ಒಂದು ಲಾರಿ ಈಗ ತಿರುಮಲಕ್ಕೆ ರವಾನೆ ಮಾಡ್ತಕ್ಕಂಥ ಭಾಗ್ಯವನ್ನು ದೇವರು ನಮ್ಮ ನಗರಸಭಾ ಸದಸ್ಯರಾದ T ಶ್ರೀನಿವಾಸರವರಿಗೆ ಕರುಣಿಸಿದ್ದಾನೆ. ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಭಕ್ತಾದಿಗಳು ಈ ಬಾರಿ ವಿಶೇಷವಾಗಿ ಮುತುವರ್ಜಿ ವಹಿಸಿ
ದೇವರ ಒಂದು ನೈವೇದ್ಯಕ್ಕೆ ಭಾನುವಾರ ಒಂದು ಅವರೆಕಾಳು ಬೇಕು ಎಂಬ ಒಂದು ಸಂದೇಶ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಬಂದಿತ್ತು. ಅವರೆಕಾಳು ಈ ಕಡೆ ಇಲ್ಲಿ ವಿಶೇಷವಾಗಿ ಸಿಗೋದರಿಂದ 3/4 ಟನ್ ಅವರೆಕಾಳು, ಇದರ ಜೊತೆಗೆ ವಿವಿಧ ನಾನಾ ರೀತಿಯ ಒಂದು ತರಕಾರಿಗಳನ್ನು ಈ ದಿನ ಲೋಡ್ ಮಾಡಿ ದೇವರ ಸೇವೆಗೆ ಕಳಿಸ್ತಾ ಇದ್ದೀವಿ. ಇದೇ ರೀತಿ ಮುಂದೆ ನಮ್ಮ ಚಿಂತಾಮಣಿ ಭಕ್ತಾದಿಗಳೆಲ್ಲರಿಗೂ ಒಂದು ದೇವರಲ್ಲಿ ಒಂದು ನಂಬಿಕೆ ಇಟ್ಟು ದೇವರ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸ್ತಾ ನಮ್ಮ ಶಕ್ತ್ಯಾನುಸಾರ ಏನೇನು ಸಾಧ್ಯ ಆಗುತ್ತೆ, ತರಕಾರಿ ಇರ್ಬೋದು, ಈ ರೀತಿ ಅವರೆಕಾಳು ಇರ್ಬೋದು, ದಯವಿಟ್ಟು ಎಲ್ಲರೂ ದೇವರ ಸೇವೆ ಕೊಟ್ಟರೆ ನಾವು ಸ್ವೀಕರಿಸ್ತೀವಿ. ಕೊಡ್ತಕ್ಕಂಥ ಮಹನೀಯರು ಯಾರಾದರೂ ಇದ್ದರೆ ಟಿ ಶ್ರೀನಿವಾಸ್ ಅವರನ್ನು ಸಂಪರ್ಕ ಮಾಡ್ಬೋದು. ಈ ಸಂದರ್ಭದಲ್ಲಿ ಅವರೆಕಾಳು ಸೇವೆಗೆ ಕೊಟ್ಟಿರ್ತಕ್ಕಂಥ VK ಸತ್ಯನಾರಾಯಣ ಮತ್ತು M ರವಿ ಮತ್ತು M ರಾಜೂರವರು ಮತ್ತು ತರಕಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಸಹ ದೇವಸ್ಥಾನದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅವರೆಕಾಳು ಕೊಟ್ಟಿರೋದು. ಆಮೇಲೆ ನಮ್ಮ ನಾಗರಾಜ್ ಮಗ ಲೋಕೇಶು ಸಹ ಒಂದು 5 ಮೂಟೆ ಕೊಟ್ಟಿದ್ದಾರೆ. ಆಲೂಗಡ್ಡೆ ಕೊಟ್ಟಿದ್ದಾರೆ. ಸುಮಾರು 15-14 ವೆರೈಟಿ ಇದೆ. ಕ್ಯಾರೆಟು, ನೋಕೋಲು, ಬೀಟ್ರೋಟು, ಹೂಕೋಸು, ಕೋಸು, ಆಲೂಗಡ್ಡೆ ಎಲ್ಲ ರೀತಿ ಕೊಟ್ಟಿದ್ದೀವಿ. ಅದು ಒಂದು ಎಲ್ಲ ಒಳ್ಳೆಯದು ಮಾಡಲಿ. ಇದೇ ರೀತಿ ಎಲ್ಲನೂ ಅನುಕೂಲವಾಗಿ ಭಗವಂತ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಎಲ್ಲ ಭಗವಂತ ಒಳ್ಳೇದು ಮಾಡಲಿ, ಕೊಡೋದಕ್ಕೆ ಅವ್ರಿಗೂ ಅನುಕೂಲ ಮಾಡಲಿ ಅಂತ ನಮ್ಮ ವೆಂಕಟೇಶನ್ನ ಭಾಳ ಕಷ್ಟ ಬೀಳ್ತಾರೆ. ಪ್ರತಿಯೊಂದು ಲೋಡ್ಕೊಂಡು ಅವರೇ ಫುಲ್ ಲೋಡ್ ಆಗೋದು. ನಮ್ಮ ಸೂರ್ಯಜನ ಜೊತೆಲಿದ್ದಾರೆ. ನಮಗೆಲ್ಲರೂ ಈ ತಾಲೂಕು ಜನಗಳಿಗೆ, ಈ ಟೌನ್ ಜನಗಳಿಗೆಲ್ಲನೂ ಒಳ್ಳೇದು ಮಾಡಲಿ. ನಮ್ಮ ಹಿರಿಯರ, ನಮ್ಮ ಸಹೋದರ, ನಮ್ಮ ಅಣ್ಣ ಅಂತ ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಮಂಜಣ್ಣನಿಗೆ ಒಳ್ಳೇದಾಗಲಿ, ತಾಲೂಕು ಜನಗಳೆಲ್ಲ ಒಳ್ಳೇದಾಗಲಿ ಅಂತ ಈ 4 ಮಾತು ಮಾಡೋದಕ್ಕೆ ಅವಕಾಶ ಕೊಡಿ. ಈ ದಿನ ಎಷ್ಟು ಟನ್ ಕಳಿಸ್ಕೊಡ್ತಾ ಇದ್ದೀರಿ? ಸುಮಾರು 10.5 ಟನ್ ಇದೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಪುದೀನ, ಮಾಮೂಲಿ ಸೊಪ್ಪು, ಬೇರೆ ಬೇರೆ ರೀತಿಯ ತರಕಾರಿಗಳು ಮತ್ತು ಅವರೆಕಾಳು ಸ್ಪೆಷಲ್ ಆಗಿ. ಅಲ್ಲ, ಈ ಹಿಂದೆ ಕೂಡ ಅವರೆಕಾಳನ್ನು ಕಳಿಸಿದ್ರು, ಇದೇ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಈ ಸರಿ ಕಳಿಸ್ಕೊಡ್ತಾ ಇದ್ದೀರಿ. Terima kasih.